ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ. ನಾನಂತೂ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತೇನು ಮಾಡ್ತಾ ಇದ್ದೀನಿ ಅಂದ್ರೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು 6 ಜನಕ್ಕೆ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಬಿಸಿನೀರು ಕಾಯಿಸಿದ್ದೀನಿ. ಸೇಮ್ ಜೋಳದ ರೊಟ್ಟಿ ಥರನೇ ಮಾಡೋದು, ಇದರಲ್ಲಿ ಏನೂ ಫರಕ್ ಬೀಳಂಗಿಲ್ಲ. ಇವಾಗ ನೋಡ್ರಿ ನೀರು ಎಷ್ಟು ಬೇಕು ಅಂತ ಹಾಕ್ಕೊಂಡು ಜಿಗಿ ಹಾಕೋತಾ ಇದ್ದೀನಿ. ಜಿಗಿ ಅಂತಂದ್ರೆ ಬಿಸಿನೀರು ಹಾಕಿ ಕಲಸೋದಕ್ಕೆ ನಮ್ಮ ಕಡೆ ನಾವು ಜಿಗಿ ಹಾಕೊಳ್ಳೋದು ಅಂತೀವಿ. ಹಾಗಾಗಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ನಾವು ಜೋಳದ ರೊಟ್ಟಿ ಥರನೇ ಮಾಡೋದು, ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಆದರೆ ನಾದಿ ತುಂಬ ಹೊತ್ತು ಇಡಬಾರ್ದು, ಹಿಟ್ಟನ್ನು ಕಲಸಿ ತುಂಬ ಹೊತ್ತಿಟ್ರೆ ಅಳಸಾಗುತ್ತೆ. ಹಾಗಾಗಿ ನಾದಿದ ತಕ್ಷಣ ಬೇಗ ರೊಟ್ಟಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿರಿ, ನಾನು ಇವತ್ತು ಇವತ್ತು ರಾಗಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಗೆ. ಭಾರಿ ಮಸ್ತ್ ಬರುತ್ತೆ ಇದನ್ನು ಕೂಡ ಮಧ್ಯಾಹ್ನಕ್ಕೂ ತಿನ್ಬೋದು, ಬಿಸಿ ಬಿಸಿದು ಚಲೋ ಇರುತ್ತೆ. ಮತ್ತು ಇದಕ್ಕೆ ಪಲ್ಯ ಮತ್ತು ದೋಸೆಗೆ ಮಾಡ್ಕೋತೀವಲ್ಲ ಕಾಯಿ ಚಟ್ನಿ, ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ಅಂದ್ರೆ ನಾವು ಪಲ್ಯ ಮಾಡ್ತೀವಲ್ಲ, ಯಾವ ಪಲ್ಯ ಆದರೂ ಪರವಾಗಿಲ್ಲ, ಯಾವುದೇ ಪಲ್ಯ ಹಚ್ಕೊಂಡು ಕೂಡ ತಿಂದ್ರೂ ಮಸ್ತ್ ಇರುತ್ತೆ. ಆಮೇಲೆ ಹುಡುಗರಿಗೂ ಕೂಡ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಡಬ್ಬಿಗೂ ಹಾಕಿ ಕಳಿಸ್ಬೋದು ಇದನ್ನು. ಹಾಗಾಗಿ ನೀವು ಕೂಡ ಒಂದ್ಸರಿ ಮಾಡಿ ನೋಡ್ರಿ. ಈ ಕಡೆಯವರು ಏನು ಕೇಳ್ತಾರ, ರಾಗಿ ರೊಟ್ಟಿ ಮಾಡ್ತೀಯಾ ಒಂದ್ಸರಿ ಮಾಡಿ ತೋರಿಸು ಅಂತಾರ. ಆ ಕಡೆಯವರು ಜೋಳದ ರೊಟ್ಟಿ ಮಾಡ್ತೀರಾ ಒಂದ್ಸರಿ ಮಾಡಿ ತೋರಿಸಿ ಅಂತಾರ. ನಾನು ಎಲ್ಲನೂ ತೋರ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಟೈಮ್ ಭಾಳ ಕಮ್ಮಿ ಇರೋದ್ರಿಂದ ಏನು ಮಾಡೋದು, ಫಿಜಿ ಇರ್ತೀವಲ್ಲ, ಹಾಗಾಗಿ ಯಾವುದನ್ನು ಸರಿಯಾಗಿ ತೋರ್ಸೋಕ್ಕಾಗಲ್ಲ. ಮಾಡ್ತಿರ್ತೀವಿ, ಡೈಲಿ ಮಾಡೋದನ್ನೇ ತೋರಿಸ್ಬೇಕು ಅನಿಸುತ್ತೆ, ಆದ್ರೆ ಟೈಮ್ ಇರಲ್ವಲ್ಲ, ಅದಕ್ಕಾಗಿ ಸ್ವಲ್ಪ ಎಲ್ಲನೂ ಹಾಕೋಕ್ಕಾಗಲ್ಲ. ಹಾಕ್ತೀನಿ ನಿಧಾನವಾಗಿ ಒಂದೊಂದು ವಿಡಿಯೋ. ಇವತ್ತು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಏನು ತಪ್ಪಾಗಿ ಮಾತಾಡಿದರೆ ನಿಮ್ಮ ಕಡೆಯಿಂದ ನನಗೆ ಕ್ಷಮೆ ಇರಲಿ. ಇವಾಗ ನೋಡಿರಿ, ಬಿಸಿದೆಲ್ಲ ಕಲಿಸಿಟ್ಟಿದ್ದೀನಿ, ಅದು ಸುಡ್ತಾ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಬೇಕಾಗುತ್ತಾ. ಒಮ್ಮೆ ಕೈ ಹಾಕಿದ್ರೆ ಕೈ ಸುಟ್ಕೋತೇವೆ. ಮತ್ತು ಇವಾಗ ತಣ್ಣೀರು ತಂದೀನಿ, ತಣ್ಣೀರು ಹಾಕಿ ನೀಟಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ಕಲಸೋದಕ್ಕೆ ನಾವು ಹಿಟ್ಟನ್ನು ನಾದ್ಕೋಬೇಕು ಅಂತೀವಿ. ನೀಟಾಗಿ ಅದನ್ನೆಲ್ಲ ಕಲಿಸಿ ಚೆಂದಾಗೆ ಮಿಜ್ಕೊಂಡು ಹದ ಮಾಡ್ಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೊಂಡು ರೊಟ್ಟಿ ಮಾಡಿದ್ರೆ ಭಾರಿ ಮಸ್ತಾಗಿರುತ್ತಾವೆ ನೋಡ್ರಿ. ರಾಗಿ ರೊಟ್ಟಿ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದಕ್ಕೆ ಯಾವುದೇ ರಾಗಿ ರೊಟ್ಟಿಗಾಯಿತು, ಜೋಳದ ರೊಟ್ಟಿಗಾಯಿತು, ಯಾವುದೇ ಹುಷಾರಿಲ್ದವರು ಆರಾಮಿಲ್ದವರು ಇದ್ರೆ ಕೂಡ ಇದಕ್ಕೆ ಯಾವುದೇ ಪಥ್ಯ ಅಂತ ಇರೋಂಗಿಲ್ಲ. ಎಲ್ಲರೂ ಕೂಡ ಇದನ್ನು ತಿನ್ಬೋದು. ಯಾಕಂದ್ರೆ ಕೆಲವೊಬ್ರಿಗೆ ಚಪಾತಿ ತಿನ್ನಬಾರ್ದು ಅಂತಾರೆ ಹೀಟ್ಗಾಗಿ, ಮತ್ತು ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಚಪಾತಿ ತಿನ್ನಬೇಡಿ ಜಾಸ್ತಿ ಅಂತ ಹೇಳಿರ್ತಾರೆ. ಇವಾಗ ನೋಡಿರಿ, ನಾನು ಕಲಸಿಟ್ಕೊಂಡಾಯಿತು, ನೀಟಾಗಿ ಕಲಸಿದ್ದೀನಿ ಹಿಟ್ಟನ್ನು. ಒಂದು ಟೈಲ್ಸ್ದು ನಮ್ಮ ಮನೆಯವರೇ ಮಾಡಿದ್ದನ್ನು, ನಮ್ಮ ಮನೆಯಾಗೆ ಟೈಲ್ಸ್ ಹಾಕುವಾಗ ಇದನ್ನು ಕಲ್ಲು ಅವ್ರು ಕೊರ್ದು ಇಟ್ಟಿದ್ರು ರೊಟ್ಟಿ ಮಾಡೋಕ್ಕಂತ. ಅದನ್ನು ತೊಗೊಂಡು ನೋಡಿರಿ. ನಾನಿವಾಗ ಹಿಟ್ಟಲ್ಲೇ ಸ್ವಲ್ಪ ಹಾಕಿ ಕಲಿಸ್ಕೋಬೋದಾಗಿತ್ತು, ಉಪ್ಪು ಹಾಕಿ ಕಲಿಸ್ಕೋಬೋದಾಗಿತ್ತು. ನಾನು ಮ್ಯಾಲೆ ನೀರಿಗೂ ಕೂಡ ಹಾಕಿದರೆ ನಡಿತೈತಿ. ನೀರಿಗೆ ಉಪ್ಪು ಹಾಕಿದ್ದೀನಿ. ಆಮೇಲೆ ಸೈಡಿಗೆ ರೊಟ್ಟಿ ತಟ್ಲಾಕ ಹಿಟ್ಟು ಇಟ್ಕೊಂಡಿದ್ದೀನಿ ಸೈಡಿಗೆ. ಇವಾಗ ನೋಡಿರಿ, ನೀಟಾಗಿ ಹಿಟ್ಟನ್ನು ಮತ್ತೊಂದು ಸರಿ ಹದ ಮಾಡ್ಕೊತೀನಿ. ಯಾಕಂದರೆ ಕಲಸುವಾಗ ನಾವು ಜಾಸ್ತಿ ನೀರು ಹಾಕಿ ಕಲಿಸ್ಬಿಟ್ರೆ ಮೊದಲೇ ಅಳಸಾಯ್ತಂದ್ರೆ ಆಮೇಲೆ ನಮ್ಗೆ ರೊಟ್ಟಿ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಮಗೆ ಎಷ್ಟು ಬೇಕು, ಎಷ್ಟು ಹಿಟ್ಟು ಅಳಿಸ್ಬೇಕು, ಎಷ್ಟು ಗಟ್ಟಿ ಬೇಕು, ಇಲ್ಲಿ ನಾವು ಕೈಯಾಗ ಹದ ಮಾಡ್ಕೋಬೇಕು. ಕಲ್ಲು ಮ್ಯಾಗ ಹದ ಮಾಡ್ಕೋಬೇಕು. ನಾವು ಹಿಟ್ಟು ನಾವು ನೋಡ್ಕೋಬೇಕು. ನಮ್ಗೆ ಯಾವ ಸೈಜಿನ ರೊಟ್ಟಿ ಬೇಕೋ ಅಷ್ಟನ್ನು ನಾವು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ರೊಟ್ಟಿ ಬಡಿಯೋದನ್ನು. ತುಂಬ ಜನ ಕೇಳ್ತಾಯಿದ್ರು, ರಾಗಿ ರೊಟ್ಟಿ ಮಾಡ್ತೀಯ ಅಂತಲ್ಲ ನೀನು, ಹೆಂಗೆ ಮಾಡ್ತೀಯ ಅಂತೇಳಿ ಹೇಳಕತ್ತಿದ್ರು. ಯಾಕಂದ್ರೆ ದೂರಿದ್ದವರೆಲ್ಲ ನಮ್ಮ ಮನೆಗೆ ಬರೋಕ್ಕಾಗಂಗಿಲ್ಲ, ಫೋನಲ್ಲಿ ಕೇಳ್ತಾಯಿದ್ರು, ಏನು ಮಾಡ್ದು ನೀನು ಊಟಕ್ಕೆ, ಏನು ಮಾಡಿ ಅಂದ್ರೆ ನಾನು ಇವತ್ತು ರಾಗಿ ರೊಟ್ಟಿ ಮಾಡಿ ನೋಡು ಅಂದ ತಕ್ಷಣ ಹೆಂಗೆ ಮಾಡ್ತಿ ನಮಗೂ ಕೂಡ ಹೇಳು ಅಂತ ಇದ್ರು. ಹೇಳಿದ್ರು ಕೂಡ ಅಷ್ಟೊಂದು ಗೊತ್ತಾಗಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ರು ಆಯಿತು ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಹಾಕ್ತಾಯಿದ್ದೀನಿ ನೋಡಿ, ಮಾಡ್ತಾಯಿದ್ದೀನಿ ರೊಟ್ಟಿನ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ. ಸೇಮ್ ಜೋಳದ ರೊಟ್ಟಿ ಥರನೇ ತಟ್ಟೋದು, ಏನು ಡಿಫ್ರೆನ್ಸ್ ಇಲ್ಲ. ಯಾವ ಪಲ್ಯ ಬೇಕಾದರೂ ಮಾಡ್ಕೊಳ್ರಿ, ಹಿಂಡಿ ಮೊಸರು ಏನಾದರೂ ಹಾಕೊಂಡು ತಿನ್ಬೋದು. ಕಾಯಿ ಚಟ್ನಿ ಮಾಡಿದರೂ ಕೂಡ ಮಸ್ತ್ ಇರ್ತದೆ. ಇದಕ್ಕೆ ನೀವು ನಿಮ್ಮ ಇಷ್ಟ, ಪಲ್ಯಗಳು ಮಾಡ್ಕೊಳ್ಳೋದು ನಿಮ್ಮ ಇಷ್ಟ. ಇವಾಗ ರೊಟ್ಟಿ ಬಡಿಯೋದನ್ನು ನಾನು ತೋರ್ಸಾಕತ್ತೀನಿ ನೋಡಿರಿ. ಅದು ಸೌಂಡ್ ಬರ್ತಿತ್ತು, ನಾನೇ ಮ್ಯೂಟ್ ಮಾಡಿದ್ದೀನಿ ನೋಡಿರಿ. ಸೂಪರಾಗಿ ಬರುತ್ತೆ, ನಿಮಗೂ ಕೂಡ ಮಾಡಿ ನೋಡಿ ಒಂದ್ಸರಿ, ಮಸ್ತಾಗಿ ಬರುತ್ತದೆ. ನನ್ನ ಮಕ್ಕಳಂತರೂ ತುಂಬ ಇಷ್ಟಪಡ್ತಾರೆ. ರಾಗಿ ಮುದ್ದೆ, ರಾಗಿ ರೊಟ್ಟಿ ಆಯಿತು ಎಲ್ಲನೂ ಇಷ್ಟಪಡ್ತಾರೆ. ಹಂಗಾಗಿ ಇವತ್ತು ರಾಗಿ ರೊಟ್ಟಿ ತೋರಿಸ್ಲೇಬೇಕು ಅಂತ ಮಾರ್ನಿಂಗ್ ಮಾಡ್ತಾಯಿದ್ದೆ. ತೋರಿಸಿದ್ರಾಯ್ತು ಒಂದು ವೀಡಿಯೋನ, ಕೇಳ್ತಿದ್ರಲ್ಲ ಎಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೆ ನೋಡಿರಿ. ಇವಾಗ ಬಂತು. ನಿಮಗೆ ಯಾವ ಸೈಜ್ ಬೇಕು ರೊಟ್ಟಿ ಆ ಸೈಜ್ ನೀವು ಮಾಡ್ಕೋಬೋದು, ಅಷ್ಟು ಇಷ್ಟು ಅಂತ ಇಲ್ಲ. ನೋಡಿರಿ ಹಾಕಿದ್ದೀನಿ ಹಂಚಲ್ಲಿ. ಆಮೇಲೆ ನೀರು ಇಟ್ಕೊಂಡಿರ್ತೀವಲ್ಲ, ಒಂದು ಕಾಟನ್ ಬಟ್ಟೆ ಇರಬೇಕು. ನಾವು ಡೈಲಿ ರೊಟ್ಟಿ ಮಾಡೋದ್ರಿಂದ ಒಂದು ಬಟ್ಟೆ ಕಾಯಮಾಗಿ ಇಟ್ಟಿರ್ತೀವಿ ನಾವು ಅರಿಬಿನ.
ಆರ್ವಿ ತೊಗೊಂಡು ನಿಧಾನಕ್ಕೆ ಅದನ್ನು ಸವರಬೇಕು, ನೀರು ಹಚ್ಚಿ ಸವರಬೇಕು. ಯಾಕಂದ್ರೆ ನಾವು ಕೆಳಗಡೆ ಹಿಟ್ಟು ಹಾಕಿ ರೊಟ್ಟಿ ಮಾಡಿರ್ತೀವಲ್ಲ ಅದು ಇರ್ತದ, ಅದಕ್ಕಾಗಿ ಅದನ್ನು ನೀರು ಹಚ್ಚಿ ಸವರಬೇಕು. ಇವಾಗ ಒಂದು ಕಡ್ಚಿಗೆ ತೊಗೊಂಡು ನೀಟಾಗಿ ಸಾವ್ಕಾಶ ತಿರುವಿ ಹಾಕಬೇಕು. ಯಾಕಂದ್ರೆ ತುಂಬ ಮಿದುವಾಗಿ ಬಂದಿರ್ತಾವೆ ರೊಟ್ಟಿ, ನೀರು ಬೇರೆ ಹಚ್ಚಿರ್ತೀವಲ್ಲ ಮೆತ್ತಗಾಗಿರ್ತಾವೆ, ಹಾಗಾಗಿ ನಾವು ಕಟ್ ಆಗೋ ಚಾನ್ಸಸ್ ಇರ್ತದೆ, ಅಂದ್ರೆ ಹರಿ ಚಾನ್ಸಸ್ ಇರ್ತದೆ. ರೊಟ್ಟಿ ಸಾವ್ಕಾಶ ನಿಧಾನವಾಗಿ ತಿರುವಿ ಹಾಕೋಬೇಕು. ಇವಾಗ ನೋಡ್ರಿ ಚಂದಾಗೆ ಉರಿ ಜೋರಾಗೆ ಇಟ್ಟು ಬೇಯಿಸ್ಬಿಟ್ರೆ ರಾಗಿ ರೊಟ್ಟಿ ರೆಡಿ ಆಕ್ಕವು ನೋಡ್ರಿ ಹೆಂಗೆ ಉಬ್ಬಿ ಬರ್ಲಾಕತ್ತದ ಅಂತ. ಇನ್ನು ತೆಳ್ಳಗೆ ಮಾಡ್ಕೋಬೋದು, ನೀವು ಇದಕ್ಕಿಂತ ತೆಳ್ಳಗೆ ಮಾಡ್ಕೋಬೋದು. ಆಮೇಲಿಂದ ತೀಡಿ ಕೂಡ ಮಾಡ್ಕೋಬೋದು. ಒಂದು ತೀಡಿ ಮಾಡಿದ್ದು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಾನು ಜಾಸ್ತಿ ತೀಡೇ ಮಾಡ್ತೀನಿ, ಅಂದರೆ ಚಪಾತಿ ಥರ ಲಟ್ಟಿಸಿ. ತೀಡಿ ಅಂದರೆ ಚಪಾತಿ ಥರ ಲಟ್ಟಿಸಿ ಕೂಡ ರಾಗಿ ರೊಟ್ಟಿನ ಮಾಡ್ಕೋಬೋದು. ಜೋಳದ ರೊಟ್ಟಿನೂ ತೀಡಿ ಮಾಡ್ಕೋಬೋದು. ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿರಿ. ರಾಗಿ ಉಪಯೋಗಿಸೋದ್ರಿಂದ ತಂಪಾಗುತ್ತೆ. ಯಾವಾಗಲೂ ಹೀಟ್ ಜಾಸ್ತಿ ಇದ್ದರೆ ತಂಪಾಗುತ್ತೆ. ನಮ್ಮ ಏರಿಯಾ ಎಲ್ಲ ಇಲ್ಲಿ ತುಂಬ ಬಿಸಿಲು, ಹಾಗಾಗಿ ನಾವು ರಾಗಿ ಅಂಬಲಿ ಎಲ್ಲ ಮಾಡ್ತಿರ್ತೀನಿ. ಇಲ್ಲಿ ನೋಡಿ ನಾನು ಅದನ್ನು ತೀಡಿ ಮಾಡಿದ್ದೀನಿ ರೊಟ್ಟಿನ, ಯಾಕಂದರೆ ಮೇಲ್ಗಡೆ ಗೆರೆ ಬಂದಿದ್ದಾವೆ ನೋಡ್ರಿ, ಇದು ತೀಡಿ ಮಾಡಿರೋ ರೊಟ್ಟಿ. ಇದು ಅಂದರೆ ಅದು ತೀಡೋದು ಅಂತ ಇವಾಗ ಒಂದು ಕೋಲ್ ಬಂದೈತಲ್ಲ, ಅದರಿಂದ ತೀಡಿ ಮಾಡೀನಿ. ಗೆರಿ ಕಾಣಿಸಾಕತ್ತಾವಲ್ಲ ನಿಮಗೆ, ನೋಡ್ರಿ ಎಷ್ಟು ಚಂದ ಉಬ್ಬಿ ಬರಾಕತ್ತಾವ ರೊಟ್ಟಿ. ಇದಕ್ಕಿಂತ ತೆಳಗೂ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.